ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಈ ಲೋಕವನ್ನು ಪ್ರೀತಿಸಿದ್ದರಿಂದಲೇ ತಮ್ಮ ಏಕೈಕ ಪುತ್ರರನ್ನ ಈ ಲೋಕಕ್ಕೆ ಕಳುಹಿಸಿದ್ದು ಮಾತ್ರ ಅಲ್ಲ, ಅವರ ಮುಖಾಂತರವಾಗಿ ನಮ್ಮ ಮರಣಕ್ಕೆ ಅವರು ತನ್ನ ಮಗನನ್ನೇ ಬಲಿಯಾಗಿ ಅರ್ಪಿಸಿದ್ದು ಮಾತ್ರವಲ್ಲ, ಅವರ ಪುನರುತ್ಥಾನದಿಂದ ನಮಗೆ ನಿತ್ಯ ಜೀವವನ್ನು ಕರುಣಿಸಿದ್ದಾರೆ. ಆ ನಿತ್ಯ ಜೀವವನ್ನು ನಾವು ಪಡೆಯಬೇಕೆಂದರೆ ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಅವರ ಬೋಧನೆಗೆ ಅನುಗುಣವಾಗಿ ಲೋಕದಲ್ಲಿ ಬದುಕಿದ್ದೇ ಆದಲ್ಲಿ ನಾವು ದೇವರಿಂದ ನೀಡುವಂಥ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೇವೆ. ಆಗ ಮಾತ್ರ ನಾವು ಕ್ರೈಸ್ತರಾಗಿ ಬದುಕಲು ಯೋಗ್ಯರಾಗುತ್ತೇವೆ. ಆದರೆ ನಿತ್ಯ ಜೀವದ ಬಗ್ಗೆ ನಮ್ಮ ಈ ಲೋಕದಲ್ಲಿ ಚಿಂತೆಗಳನ್ನು ನಾವು ಅನುಭವಿಸಿದಾಗ ಈ ಲೋಕದ ಆಲೋಚನೆಗೆ ಅನುಗುಣವಾಗಿ ಬದುಕಲು ಆರಂಭಿಸುತ್ತೇವೆ, ನಿತ್ಯ ಜೀವವನ್ನು ಮರೆತು ಬಿಡುತ್ತೇವೆ. ಹಾಗಾಗಿ ಈ ಲೋಕದ ಸಂತೋಷದಲ್ಲಿ ನಾವು ಜೀವಿಸುವಾಗ ದೇವರು ತನ್ನ ಏಕೈಕ ಮಗನನ್ನು ಈ ಲೋಕಕ್ಕೆ ಕಳುಹಿಸಿದರು ಎಂಬುದನ್ನೇ ಮರೆತು ಬಿಡುತ್ತೇವೆ. ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ ಮತ್ತು ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.